ಎಲ್ಲರಿಗೂ ನಮಸ್ಕಾರ. ಸೊ ಲಾಟ್ಸ್ ಆಫ್ ಲವ್ ಇನ್ ಮಿನಿಸ್ಟ್ರಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟ್ರಿಪಲ್ ಚಾನ್. ಸೊ ಇವತ್ತು ವಾಸಲ ಚಂದು ಇಬ್ಬರು ಆ್ಯಕ್ಚುಲಿ ಆಟ ಆಡೋಕ್ಕೆ ಹೋಗಿದ್ದಾರೆ ಆ್ಯಂಡ್ ಈವ್ನಿಂಗ್ ಆಗ್ತಾ ಬಂತು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ನಾನು ನನ್ನ ತಂಗಿಗೆ ಏನಾದರೂ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ ಫಸ್ಟ್ ನಾನು ಮಾಡ್ತಾ ಇರೋದು ಸ್ಯಾಂಡ್ವಿಚ್. ಸೊ ಬ್ರೆಡ್ ಬೇಕಾಗುತ್ತೆ, ಬ್ರೆಡ್ ಆಮೇಲೆ ತೊಗೊಂಬೋಣ. ಆಮೇಲೆ ಆನಿಯನ್ ಆ್ಯಂಡ್ ಟೊಮ್ಯಾಟೊ, ಚಿಲ್ಲಿ, ಪೆಪ್ಪರ್, ಚಾಟ್ ಮಸಾಲ, ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಆ್ಯಂಡ್ ರೋಸ್ಟ್ ಮಾಡೋಕ್ಕೆ ಸ್ವಲ್ಪ ಆಯಿಲ್ ಅಷ್ಟೇ. ಸೊ ಲೆಟ್ ಬಿಗಿನ್. ನಾನು ಫಸ್ಟು ಆನಿಯನ್ನೆಲ್ಲ ಚಾಪ್ ಮಾಡ್ಕೋತೀನಿ. ಲೆಟ್ ಬಿಗಿನ್. ನನಗೆ ಚಿಕ್ಕದಾಗಿ ಅಂದರೆ ಚಾಕು ಕಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನಾನು ಮಿಷಿನ್ ಬರುತ್ತೆ ನೋಡಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಒಂದು ಲೇಯರ್ ಅಥವಾ ಅದನ್ನು ತೆಗಿಲೇಬೇಕು ಈರುಳ್ಳಿ ಚಿಪ್ಪೆನ. ನಾನು ಯಾವಾಗಲೂ ತೆಗಿತೀನಿ, ಬೇರೆಯವ್ರು ತೆಗೆ ಗೊತ್ತಿಲ್ಲ, ಬಟ್ ಆಲ್ವೇಸ್ ಐ ರಿಮೂವ್ ಇಟ್. ನಾಟ್ ವೆರಿ ಸ್ಮಾಲ್ ಅಂತ ಈ ಥರ ಕಟ್ ಮಾಡಿಬಿಟ್ಟು ಇದು ಕಣ್ಣು ಉರಿ ಬರುತ್ತೆ, ಬೇಗ ಬೇಗ ಕಟ್ ಮಾಡಬೇಕು. ಒಂದು ಆಲ್ರೆಡಿ ಕಣ್ಣಲ್ಲಿ ನೀರು ಬರ್ತದೆ. ಆ್ಯಕ್ಚುಲಿ ಈರುಳ್ಳಿ, ಅದಕ್ಕೆ ನಾನು ಈರುಳ್ಳಿ ಕಂಡ್ರೇ ಆಗೋಲ್ಲ, ಬಟ್ ಟೇಸ್ಟ್ ವೈಸ್ ಅದು ಹಾಕಿಲ್ಲ ಅಂದರೆ ಏನೂ ಸರಿಯಾಗಿ ಆಗೋಲ್ಲ. ಸೊ ಬಟ್ ಕಟ್ ಮಾಡಬೇಕಾದ್ರೆ ನೀರು ಬರುತ್ತೆ. ನಾವು ಅಮ್ಮ ಕಟ್ ಮಾಡಬೇಕಾದ್ರೂ ಪಕ್ಕದಲ್ಲಿ ನಿಂತವ್ರಿಗೆ ಜಾಸ್ತಿ ಉರಿಯುತ್ತೆ ಅಂತೆ. ಪಕ್ಕ ಯಾರೂ ಇಲ್ಲ, ಇವ್ರೀನ ಶೇರ್ ಮಾಡ್ಕೊಳ್ಳೋರು, ಬಟ್ ಎಲ್ಲರಿಗೂ ಅನುಭವ ಆಗಿರುತ್ತೆ ಆಮೇಲೆ ಕಟ್ ಮಾಡಬೇಕಾದ್ರೆ ನೀರು ಬರೋದು. ಕಟ್ ಮಾಡ್ತೀನಿ ನಾನು ಚಿಕ್ಕದಾಗೆ, ಬಟ್ ನಾಟ್ ಪರ್ಫೆಕ್ಟ್ಲಿ. ಸೊ ಅದಕ್ಕೆ ಪರ್ಫೆಕ್ಟಾಗಿ ಆಗಲಿ ಡೈರೆಕ್ಟ್. ಆ್ಯಂಡ್ ಇವಾಗ ಐಡಿಯಾ ಬರ್ತದೆ, ಚೀಸ್ ಇತ್ತು ಮನೇಲಿ, ಸೊ ಚೀಸ್ ಹಾಕ್ಬಿಟ್ಟು ಮಾಡೋಣ ಅಂತದೆ. ಸೊ ಐ ವಾಶ್ ಮೈ ಹ್ಯಾಂಡ್ಸ್ ಆ್ಯಂಡ್ ಲೇಟರ್ ಇದನ್ನು ಗ್ರೈಂಡ್ ಮಾಡೋಣ. ಸೊ ಕೈ ತೊಳೆದೆ. ಒನ್ ಆಫ್ ಮೈ ಫೇವ್ರೆಟ್. ಇದು ಫೈನಾಗಿ ಚಾಪ್ ಆಗುತ್ತೆ, ಅದಕ್ಕೆ ನನಗೆ ಇಷ್ಟ. ಸೊ ಫೈನಲಿ ಚಾಪ್ ಆಗಿದೆ. ಸೊ ಆನಿಯನ್ ಹಾಕೋಬೇಕು ಈಗ. ಸೊ ಪ್ಲೇಟ್ ತೆಗೆದ್ಬಿಡ್ತೀನಿ ಫಸ್ಟು. ಈಗ ಆನಿಯನ್, ಸೊ ನಿಯರ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್, ಆಮೇಲೆ ಒಂದು ಸಣ್ಣ ಆನಿಯನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ 3 ಟೊಮೆಟೊ ಹಾಕ್ತಾಯಿದ್ದೀನಿ. ಅವ್ರಿಗೆ ಟೊಮೆಟೊ ಜಾಸ್ತಿ ಇಷ್ಟ, ಸೊ ಅದಕ್ಕೆ 3 ಹಾಕೋತಾಯಿದ್ದೀನಿ. ನಿಮಗೆ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡಿ. ಸೊ ಇಲ್ಲಿ ಈರುಳ್ಳಿ ಆಯಿತು. ನನ್ನ ಕಣ್ಣಂತೂ ಹೋಯ್ತು, ನಾಳೆ ಫುಲ್ ಉರಿತಾ ಇದೆ. ಆ್ಯಂಡ್ ಈಗ ಇಟ್ಸ್ ಟೈಮ್ ಫಾರ್ ಟೊಮ್ಯಾಟೊ. ತೊಳ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈರುಳ್ಳಿ ತೊಳ್ಕೊಳ್ಳೋದು ಮರ್ತದೆ. ಇದನ್ನು ಕೂಡ 4 ಈ ಥರ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಅಷ್ಟೇ. ಟೊಮ್ಯಾಟೊ ಸ್ಮೂತಾಗಿ ಕಟ್ ಆಗ್ತದೆ, ಯಾಕಂದರೆ ನೈಫು ಶಾರ್ಪಾಗಿದೆ. ಟೋಟಲ್ ನಾನು 3 ಟೊಮೆಟೊ ಹಾಕೋತಾ ಇದ್ದೀನಿ, ಯಾಕಂದರೆ ಅವ್ರು ಅಷ್ಟು ಇಷ್ಟಪಡ್ತಾರೆ ಟೊಮ್ಯಾಟೊನ. ಹಂಗೆ ಹಸಿಯಾಗಿ ಕೂಡ ತಿಂತಾರೆ, ಬಟ್ ನನಗೆ ಮೈ ಹೇಟೆಸ್ಟ್. ನಾನೇನಾದರೂ ಮಾಡ್ಕೋಬೇಕಾದ್ರೆ ನಾನು ಜಸ್ಟ್ ಒಂದೇ ಒಂದು ಟೊಮೆಟೊ ಹಾಕ್ತೀನಿ, 1 ಅಥವಾ 2. 3 ಹಾಕ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಕೂಡ ಆಯಿತು. ಸೊ ಅದಕ್ಕೆ ಇವಾಗ ಹಾಕೋತೀನಿ. ಸೊ ಐ ಥಿಂಕ್ ಅವ್ರು ಬಂದು ಇಲ್ಲ ವಾಪಸ್
ಹಾಕ್ಬಿಡ್ರಿ, ನೀರು ಕುಡ್ಕೊಂಡು ಹೋದ್ರೆ. ಓಕೆ, ಇವಾಗ ಟೈಮ್ ಫಾರ್ ಆ್ಯಡಿಂಗ್ ಟೊಮ್ಯಾಟೊ. ಬಟ್ ಚೆನ್ನಾಗಿ ಟೊಮ್ಯಾಟೊ ಹಾಕಿದಾಗ ಏನಕ್ಕೂ ಟೇಸ್ಟೇ ಬರೋಲ್ಲ ಆ್ಯಕ್ಚುಲಿ. ನನಗೆ ಒಂದು ಕಡೆಯಿಂದ ಟೊಮ್ಯಾಟೊ ಇಷ್ಟ, ಒಂದು ಕಡೆಯಿಂದ ಟೊಮ್ಯಾಟೊ. ನನಗದು ಏನಾದರೂ ತಿನ್ಬೇಕಾದ್ರೆ ಬ್ಯಾಗ್ ಸಿಕ್ಬಿಟ್ರೆ ಹೆಂಗೆ ಆಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಡನ್ ನಾವು. ಆ್ಯಂಡ್ ಈಗ ಮಿಕ್ಸ್ ಮಾಡ್ಕೊಂಡು ಇಷ್ಟೇನು ಆಗ್ತದ ಅಂತ ಅನ್ಕೋದಾಗ್ಬೋದು. ಈ ಮಿಕ್ಸರ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಕ್ಯಾರೆಟ್ ಹಾಗೂ ಸೌತೆಕಾಯಿ ಕೂಡ ಮಿಕ್ಸ್ ಮಾಡ್ಕೊತೀವಿ. ಆ್ಯಕ್ಚುಲಿ ನಮ್ಮಮ್ಮ ಬಂದುಬಿಟ್ಟು ಎಲೆಕೋಸು ಹಾಕಿದ್ರು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಎಲೆಕೋಸು ಕೂಡ ಹಾಕ್ಬೋದು, ನನಗಿಷ್ಟ. ಟೊಮೊಟೊ ಯಾಕಮ್ಮ ಹಿಂಗೆ ಹಾಕಿದ್ಯಾ? ಓಕೆ, ಈಗ ಇದನ್ನು ವಾಶ್ ಮಾಡಿ. ಆ್ಯಕ್ಚುಲಿ ಎಲೆಕೋಸು ಕಟ್ ಮಾಡೋದು ಈಸಿ. ಈ ಥರ ರೌಂಡಾಗಿ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಫಸ್ಟು. ಚಿಕ್ಕದಾಗಿ ಮಾಡುವ. ಇದನ್ನು ನಾನು ಮಾಡ್ತೀನಿ. ಇಷ್ಟು ಸೋ ಬಿಗ್ ನಮ್ಮಮ್ಮ ಒಳ್ಳೆ ಶಕ್ ಥರ ಬಂದು ಎಲ್ಲ ನನಗೆ ಮಾಡ್ಕೊಡ್ತಿದ್ದಾರೆ. ಆ್ಯಕ್ಚುಲಿ ಅವರೇ ಐಡಿಯಾ ಕೊಟ್ಟಿದ್ದು ಮಾಡೋದಕ್ಕೆ. ನಮ್ಮಮ್ಮ ನಾನು ಯಾವ ವೀಡಿಯೋ ಮಾಡಲಿ ಅಂತ ಹೇಳ್ತಾಯಿದ್ರು. ಆವಾಗ ಬಂದ್ಬಿಟ್ಟು ಇದು ಮಾಡಿ ಕಿಚನ್ ಬಾಲ್ಕನಿ ಕಿಚನ್ ಬಂದಿತ್ತು. ನಮ್ಮಮ್ಮ ಫೈನಲ್ ಶಾಪ್ ಮಾಡ್ತಿದ್ದಾರೆ. ಅಷ್ಟೊತ್ತಲ್ಲಿ ನನ್ನ ಕ್ಯಾರೆಟ್ ಅಷ್ಟೇ, ಇನ್ನೆಲ್ಲ ನಾನೇ ಮಾಡ್ಕೊಡ್ತೀನಿ. ನಮ್ಮ ಅಮ್ಮನೇ ಸ್ಯಾಂಡ್ವಿಚ್ ಮಾಡ್ಕೊಡ್ತಾರೆ. ಈಗ ಕ್ಯಾರೆಟ್ ಏನು ಹಾಕಿದೆ? ಏನೂ ಹಾಕಿಲ್ಲ, ಆಮೇಲೆ ಹಾಕ್ತೀನಿ ಎಲ್ಲ. ಪೆಪ್ಪರ್ ಬೇಡ. ಇದು ಎಸ್ ಇದಿಲ್ವಾ ಆರಿಗಾನೋ? ಐತೆ, ಅದು ಆಮೇಲೆ ಹಾಕ್ತೀನಿ. ಸೊ ನಮ್ಮ ಪೆಪ್ಪರ್ ಬೇಡ, ಆರಿಗೇನೋ ಹಾಕೋಣ ಅಂತಂದರೆ ಆರಿಗೇನೋ ಹಾಕ್ತೀನಿ. ಐ ಡೂ ಇಟ್ ಮಾ ಯುಗೋ. ಕ್ಯಾರೆಟ್ ತುರ್ಕೊಂಡೆ ಗೊತ್ತಾನೆ, ಬಟ್ ವೀಡಿಯೋ ಆಮೇಲೆ ಮರ್ತೋಗಿದೆ. ಸೊ ಕ್ಯಾರೆಟ್ ಆಯಿತು. ಸೊ ಈಗ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಿದೆ. ಗುಡ್ ಮಿಕ್ಸ್ ಕೊಡಿ. ಇದು ಆ್ಯಕ್ಚುಲಿ ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಫುಲ್ ವೆಜಿಟೇಬಲ್ಸ್ ಇರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಆ್ಯಂಡ್ ಈಗ ಏನೇನು ಆ್ಯಡ್ ಮಾಡೋಣ ಅಂತ. ಪೆಪ್ಪರ್ ಬೇಡ, ಒರಿಗ್ಯಾನೋ ಹಾಕೋಂದ್ರು. ಒರಿಗ್ಯಾನೋ ಫಸ್ಟ್ ಚಿಲ್ಲಿ ಪೌಡ್ರ್ ಹಾಕೋಣ. ರುಚಿಗೆ ತಕ್ಕಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ಅದು ನಿಮ್ಮ ಮೇಲೆ ಬಿಡ್ತೀನಿ. ನಾನು ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಅದರಲ್ಲೂ ಜಾಸ್ತಿ ಖಾರ ತಿನ್ನಲ್ಲ, ನಾನು ತಿಂತೀನಿ, ಆದರೆ ಅವ್ರು ತಿನ್ನಲ್ಲ. ಚಾಟ್ ಮಸಾಲ ಇಬ್ಬರು ಎಲ್ಲರೂ ತಿಂತಾರೆ. ಸೊ ರುಚಿಗೆ ತಕ್ಕಷ್ಟು ಚಾಟ್ ಮಸಾಲ. ಈ ಫ್ಲೇವರಿಂಗ್ಸ್ ಎಲ್ಲ ನಿಮ್ಮ ಇಷ್ಟ ತಕ್ಕಂತೆ ನೀವು ಮಾಡ್ಕೋಬೋದು. ಆ್ಯಂಡ್ ಉಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಕಮ್ಮಿ ಆದರೆ ಆಮೇಲೆ ಮತ್ತೆ ಹಾಕ್ಬೋದು, ಜಾಸ್ತಿ ಆದರೆ ಸುಮ್ಮನೆ ಒಂಥರ ಆಯ್ತು. ಈಗ ಮಿಕ್ಸ್ ಮಾಡ್ತೀವಿ. ಆ್ಯಕ್ಚುಲಿ ಅದು ಪಾಪ್ಯುಲರ್ ಆಗ್ಬಿಡಿದೆ ಈಗ. ನಾವು ಕೂಡ ಶಾರ್ಟ್ ಮಾಡಿದ್ವಿ, ಶಾರ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮರೀದಿರ ನೋಡಿ. ಸೊ ಮಿಕ್ಸ್ ಆಯಿತು ಈಗ. ಸೊ ಕಂಪ್ಲೀಟ್ಲಿ ಡನ್. ಆ್ಯಂಡ್ ಒಂದೇ ಒಂದು ಬಾಕಿ ಇದೆ, ಅದನ್ನು ತೊಗೊಂಬಂದ್ಬಿಡ್ತೀನಿ. ಸಾರಿ, ಒರಿಗ್ಯಾನೋ ಹಾಕೋದು ಮರ್ತೋದೆ. ಒಂದು ನಿಮಿಷ, ಒರಿಗ್ಯಾನೋ ಹಾಕ್ತೀನಿ. ಸ್ವಲ್ಪ ಹಾಕಿದ್ದೀನಿ ಜಸ್ಟ್ ಫಾರ್ ಫ್ಲೇವರ್. ಆ್ಯಂಡ್ ಈಗ ಮಿಕ್ಸ್ ಆಗಿದೆ. ಆ್ಯಂಡ್ ಒಂದೇ ಒಂದು ಥಿಂಗ್ ಮಿಸ್ ಮಾಡಿದ್ದೀನಿ, ಇರಿ ಒಂದು ನಿಮಿಷ ತೊಗೊಬರ್ತೀನಿ. ಸೊ ನಾನು ಮರ್ತಿದ್ದೆ ಅನ್ನಲ್ಲ. ಸೊ ಅದು ಬಂದು ಲೆಮನ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಸೊ ಲೆಮನ್ನಿಂದ ಅಂದರೆ ಲೆಮನ್ನ ಬಿಟ್ಟು ಏನಾದರೂ ಮಾಡೋದು ಅಂದರೆ ಇಟ್ಸ್ ಇಂಪಾಸಿಬಲ್. ಆ್ಯಕ್ಚುಲಿ ಐ ಲವ್ ಹುಳಿ ಆಂಧ್ರಲ್ಲಿ ಇರಬೇಕು ಅಂದರೆ
ಈ ಥರ ಖಾರವಾಗಿ ಐಟಮಲ್ಲಿ ಇದೆ ಚೆನ್ನಾಗಿರುತ್ತೆ. ಒಂದು ಸ್ಕ್ವೀಸಿಂಗ್ ಲೆಮನ್, ಎಲ್ಲರಿಗೂ ಲೆಮನ್ ಇಷ್ಟ. ಒಂದು ಮಿಕ್ಸಿಂಗ್ ಇಟ್ ಆ್ಯಂಡ್ ಈಗ ಫೈನಲ್ ಟಚ್ ಬಾಕಿ ಇದೆ. ಟಚ್ ವಿತ್ ಕೊರಿಯಂಡರ್ ಲೀಫ್ ತೊಳ್ಕೊಬೇಕು. ತೊಳೆದಿರ ಏನೂ ಹಾಕ್ಬಾರ್ದಂತೆ. ಸೊ ಹೈಜಿನಿಕ್ ನಮ್ಮ ಫ್ಯಾಮಿಲಿ. So final touch is done. ಓಕೆ, ಈಗ ರೆಡಿ. ಇವಾಗ ಜಸ್ಟ್ ಬ್ರೆಡ್ಗೆ ಹಾಕೋದು ಮಾತ್ರ ಬಾಕಿ. ಅಷ್ಟರಲ್ಲಿ ಇದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಸೊ ಇಲ್ಲಿ ಸ್ಯಾಂಡ್ವಿಚ್ ಮೇಕರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಅನ್ಸಾಲ್ಟೆಡ್ ಬಟರ್, ಯಾರಾದರೂ ಬಟರ್ ಹಾಕೋಬೋದು, ಇದೇ ಹಾಕೋಬೇಕು ಅಂತಿರಲಿಲ್ಲ. ನನಗೆ ಇದು ಸಿಕ್ತು, ನನಗೆ ಹಾಕೋದು. ಸೊ ಇಲ್ಲಿ ಬಟರ್ ಕಾಣಿಸ್ತಿರ್ಬೋದು ನಿಮಗೆ. ಆನ್ ಮಾಡ್ಕೊಂಡಿದ್ದೀನಿ. ಬಟರ್ ಅಥವಾ ಆಯಿಲ್ ಗೋಸ್ ಆನ್ your wish. ಇನ್ನು ಒಂದನ್ನು ಹಾಕೋಗಿದ್ದೀನಿ. ಟೊಮ್ಯಾಟೊ ಸಾಸ್. ಇದಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ, ನಿಜ ಹೇಳ್ಬೇಕಿದ್ರೆ. ಒಂದು ನಿಮಿಷ. ಸೊ ಈಗ ರೆಡಿ ಆಯಿತು ಎಲ್ಲ. ಸೊ ಈಗ ಬಟರ್ನ ಆ್ಯಕ್ಚುಲಿ ಮೇಲೆ ಮಾಡ್ಕೊಳ್ಳಿ, ಕೆಳಗಡೆ ಬೇಕಾದರೆ ಆಮೇಲೆ ಮಾಡ್ಕೋಬೋದು. ಸೊ ಅದೇ ಜಾರಕ್ಕೆ ನಮ್ಮ ಕೈಯಿಂದ ಏನು ಕೆಳಗಡೆ ಬಿಟ್ಟು ಅಷ್ಟೇ. ಸೊ ಅಲ್ಲೇ ಮೆಲ್ಟ್ ಆಗೋ ಥರ ಬಿಟ್ಬಿಡಿ. ಈ ಥರ ಬ್ರಷ್ ಇಟ್ಕೊಂಡು ಮಾಡಿ ಅಷ್ಟೆ. ಇಲ್ಲೇನೋ ಮೆಲ್ಟ್ ಆಗುತ್ತೆ. ಬ್ರೆಡ್ನ ತಗೊಳ್ಳಿ. ಓಕೆ, ಬ್ರೆಡ್ಡನ್ನು ಇಡಿ. ಫಸ್ಟು 2 ಸ್ಲೈಸ್ ಬ್ರೆಡ್ ಹಾಕೋಣ, ಹಂಗೆ ಇಟ್ಬಿಡಿ. ಆಮೇಲೆ ಸ್ವಲ್ಪ ಕೆಚಪ್ ಅಥವಾ ಮಯೋನೀಸ್ ಕೂಡ ನೀವು ಹಾಕೋಬೋದು. ನಾನಿಲ್ಲಿ ಕೆಚಪ್ ಹಾಕೋತಾ ಇದ್ದೀನಿ. ನೋಡಿ, ಮಿಕ್ಸರ್ ಏನಿದೆ ಇದನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಫುಲ್ಲಾಗಿ ಫಿಲ್ ಮಾಡಬೇಕು ಅಂತ ನಿಮ್ಗೇನಾಗುತ್ತೆ, ಫುಲ್ಲಾಗಿ ಫಿಲ್ ಮಾಡ್ಬೋದು. ಇಲ್ಲ ಬೇಡ ಅಂದರೆ ಸ್ವಲ್ಪ ಫಿಲ್ ಮಾಡಿಬಿಟ್ಟು ಕೂಡ ಮಾಡ್ಬೋದು. ಸೊ ಆಯಿತು ಇಲ್ಲಿ. ಈಗ ಇನ್ನೊಂದು ಸ್ಲೈಸ್ ಇದೆಯಲ್ಲ, ಮೇಲೆ ಟಾಪ್ ಸ್ಲೈಸ್ಗೆ ಅಗೇನ್ ಕೆಚಪ್ನ ಹಾಕಿ ಬಿಡ್ತಾ ಇದ್ದೀನಿ. ಸೊ ಕೆಚಪ್ ಇಸ್ ಅನ್ ಆಪ್ಷನ್. ಹೂಗೆ ಬರ್ತದೆ ಇಲ್ಲಿ ಈಗಲೇ ರೆಡಿ ಅಂತ ಆಪ್ಷನ್ ತೋರಿಸ್ತಿದೆ. ಸೊ ಇಟ್ಟಿದ್ದೀನಿ. ಸೊ ಇದಾಗುತ್ತೆ. ಆಗಸ್ಟಲ್ಲಿ ನಾನು ನೆಕ್ಸ್ಟ್ ಬ್ಯಾಚಿಗೆ ರೆಡಿ ಮಾಡ್ಕೊಳ್ತಾ. ಬ್ಯಾಚ್ ಕುಕ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡ್ಕೊಳ್ಳೋಣ. ಕೆಚಪ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಆ್ಯಕ್ಚುಲಿ ಈ ಥರ ಮಾಡ್ತಾ ಇರೋಕ್ಕೆ ನಾನು ಒಂದು ಪ್ರೊಫೆಷ್ನಲ್ ಕುಕ್ಕರ್ ಅಂತ ಅನಿಸುತ್ತೆ ಒಂದೊಂದು ಸತಿ. ಬಟ್ ಐ ಲವ್ ಕುಕ್ಕಿಂಗ್ ಅಥವಾ ಬೇಕಿಂಗ್ ಅಂತ ಏನೇ ಹೇಳ್ತೀರ, ಐ ಲವ್ ದೋಸ್ ಥಿಂಗ್ಸ್. ಇದು ಹಾಗೆ ಚಿಲಿಪಿಲಿ ಹಾಡಿರುವೆ, ಈ ಭೂಮಿಯಲ್ಲಷ್ಟು ಹಬ್ಬಗಳುಂಟು, ಚರಣ ಕಾಂತಿ ಆರಾಧ್ಯ. ಸೊ ಐ ಥಿಂಕ್ ಈಗ ಆಗಿರ್ಬೋದೇನೋ.
ಏನು ಕಚ್ಕೊಂಡ್ಬಿಟ್ಟೈತೆ. ಒಂದು ನಿಮಿಷ ರೀ, ಕಚ್ಕೊಂಡ್ಬಿಟ್ಟಿದೆ ಒಂದೊಂದು. ಈಗ ಬಂತು. ಸ್ಯಾಂಡ್ವಿಚ್ ಇಸ್ ರೆಡಿ. ಸೊ ವಾಸನೆ ಚಂದ ಬಂದಿದ್ದಾರೆ, ನಾನು ನೋಡಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ಚೀಸ್ ಹಾಕಿರಲಿಲ್ಲ ನಾನು. ನಿಮಗೆ ಚೀಸ್ ಬಾಯ್ ಒಂದು ನಿಮಿಷ. ನೀನು ಬಾವತ್ತು ಬಾಸಲ್ಲಿ ಕರ್ಕೊಂಬಾ ಬೇಗ. ಸರಿ ಬಾ. ಸ್ಯಾಂಡ್ವಿಚ್ ಇಸ್ ರೆಡಿ. ಬೇಗ ಬನ್ನಿ ತಗೊಳ್ಳಿ. ಯಾಕಂದ್ರೆ ಇನ್ನೊಂದಕ್ಕೆ ನಾನು ಚೀಸ್ ಹಾಕ್ತೀನಿ. ಮಾಡಿದ್ದೀನಿ, ಬಂದು ನೋಡಿ ಫಸ್ಟು. ನೋಡು ಇನ್ನು ಮಾಡ್ತಾರೆ. ಓಕೆ, ಇದಕ್ಕೆ ನಾನು ಇನ್ನೊಂದಕ್ಕೆ ಚೀಸ್ ಹಾಕ್ತೀನಿ, ಡೋಂಟ್ ವರಿ. ಹೋಗಿ ಸರಿ ತಗೊಂಡು ಹೋಗಿ. ನನಗೆ ಚೀಸ್ ಇದನ್ನ ಎತ್ಕೊಂಡು ತಿಂತಾ ಇರಿ ಹೋಗಿ. ಬಟರ್ ಚೀಸ್ ಹಾಕಿದ್ಯಾ? ಹಂಗೆ ಎತ್ಬಿಟ್ಟು ತಿನ್ಬೇಡ. ಇವೆರಡು ನೀನು ತಿಂತಾರೆ, ಇವೆರಡು ನೀನು ತಿಂತಾರೆ. ನೆಕ್ಸ್ಟು ಫಸ್ಟು ನಮ್ಮ ಚಿಕ್ಕಮ್ಮಂಗೆ ಮಾಡಿಕೊಟ್ಬಿಟ್ಟು ಆಮೇಲೆ ನೀನು ಮಾಡಿಕೊಡ್ತೀನಿ. ಗಾಟ್ ಇಟ್? ಸೊ ನೆಕ್ಸ್ಟ್ ರೌಂಡ್ ಅದೇ ಥರ ಇವರು ತಿಂತಾ ಇರ್ತಾರೆ. ಸೊ ಎಂಡಿಂಗ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.